ಎಲ್ಲರಿಗೂ ನಮಸ್ತೆ. ನಾವು ಇವತ್ತು SSCGD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 22 ಕ್ವಶನ್ ಪೇಪರ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 21 ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಿದೀವಿ. ಸೊ ಅಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತೇನಪ್ಪಾ ಅಂತಂದ್ರೆ 22 ಕ್ವಶನ್ ಪೇಪರ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಏನಿದೆ ಬನ್ನಿ ನೋಡೋಣ. ಓಕೆ, ಫಸ್ಟ್ ಕ್ವಶನ್. Select the most appropriate option to substitute the underlined segment in the given sentence. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿರ್ತಾರ, ಅಂಡರ್ಲೈನ್ ಮಾಡಿರ್ತಾರ. ಅಂಡರ್ಲೈನ್ ಮಾಡಿರೋ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಏನ್ ಮಾಡ್ಬೇಕು, ರೀಪ್ಲೇಸ್ ಮಾಡ್ಬೇಕು. ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಸಬ್ಸ್ಟಿಟ್ಯೂಟ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, 2 or 3 ಕ್ವಶನ್ಸ್. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಎವರ್ ಸಿನ್ಸ್ ದಟ್ leak of private emails, everything the CEO has done has been viewed with suspicion. Okay, ಇಲ್ಲ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, viewed with suspicion ಅಂತ ಹೇಳಿದ. ಅಂದ್ರೆ ಇಲ್ಲಿ ಏನ್ ಹೇಳಿದಾರ ಅಂತಂದ್ರೆ, ಎವರ್ ಸಿನ್ಸ್ ದಟ್ ಲೀಕ್ ಆಫ್ ಪ್ರೈವೇಟ್ ಇಮೇಲ್ಸ್, ಪ್ರೈವೇಟ್ ಇಮೇಲ್ಸ್ ಗಳು ಲೀಕ್ ನಂತರ ಸಿಒ ಮಾಡಿದ ಎಲ್ಲವನ್ನ ನಾವೇನಪ್ಪಾ ಅಂತಂದ್ರೆ ಅನುಮಾನದಿಂದ ನೋಡಲಾಗುತ್ತದೆ. ಓಕೆ ಓಕೆ, ಇಲ್ಲಿ ಏನಾಗಿದೆ, ಪ್ರೈವೇಟ್ ಇಮೇಲ್ಸ್ ಗಳು ಲೀಕ್ ಆಗ್ಯಾವ. ಲೀಕ್ ಆದ ನಂತರ ಸಿಒಗ ಏನ್ ಮಾಡಿದ್ರು, ಅನುಮಾನದಿಂದ ನೋಡಲಾಗಿದೆ ಅಂತಿದೆ. ಸೊ ಇಲ್ಲಿ ವ್ಯೂಡ್ ವಿತ್ ಸಸ್ಪಿಷನ್ ಅಂತಿದೆ. ಸೊ ಇದನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಅಂಡರ್ ವಾಟರ್ ಅಂತಿದೆ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಅಂಡರ್ ವುಡ್ ಅಂತಿದೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅಂಡರ್ ಕ್ಲೌಡ್ ಅಂತಿದೆ. ಅಂಡ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅಂಡರ್ ಸಾಯಿಲ್ ಅಂತಿದೆ. ಸೊ ವ್ಯೂ ವಿತ್ ಸಸ್ಪಿಷನ್ ಅನ್ನ ರೀಪ್ಲೇಸ್ ಮಾಡಿದಾಗ ಯಾವ ಫ್ರೇಸ್ ಕರೆಕ್ಟ್ ಆಗುತ್ತೆ, ಇದಕ್ ನಾವ್ ಏನಂತ ಕರಿತೀವಿ, ಫ್ರೇಸ್ ರೀಪ್ಲೇಸ್ಮೆಂಟ್. ಅದಕ್ಕೆ ಸುಟೇಬಲ್ ಆಗುವಂತ ಒಂದು ಇಡಿಯಂ ನಾವು ಈ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಯಾವ ಸುಟೇಬಲ್ ಆಗುತ್ತೆ ನೋಡಿ ಫ್ರೇಸ್? ಎಸ್, ಅಂಡರ್ ವುಡ್ ಇಸ್ ಅ ಕರೆಕ್ಟ್. ಓಕೆ, ವ್ಯೂಡ್ ವಿತ್ ಸಸ್ಪಿಷನ್ ಗ ಕರೆಕ್ಟ್ ಇಡಿಯಂ ಯಾವ್ದಾಗುತ್ತೆ ಅಂತಂದ್ರೆ ಅಂಡರ್ ವುಡ್ ಅಂತಂದ್ರೆ ಮರದ ಕೆಳಗೆ. ಅಂದ್ರೆ ಅವ್ರು ಏನ್ ಮಾಡಿದ್ರು ನಾವ್ ಏನಪ್ಪಾ ಅಂತಂದ್ರೆ ಅನುಮಾನದಿಂದ ನೋಡಕ್, ಬಿಕಾಸ್ ಆಫ್ ಯಾಕ ಪ್ರೈವೇಟ್ ಇಮೇಲ್ಸ್ ಗಳು ಲೀಕ್ ಆಗ್ಯಾವ, ಅವ್ರು ಏನ್ ಕೆಲಸ ಮಾಡಿದ್ರು ಅದು ಅನುಮಾನದಿಂದ ನೋಡ್ತಾ ಇದ್ರು. ಅದಕ್ಕೋಸ್ಕರ ವ್ಯೂಡ್ ವಿತ್ ಸಸ್ಪಿಷನ್ ಈಗ ಯಾವ ಫ್ರೇಸ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಅಂಡರ್ ವುಡ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದನ್ನ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ ಫ್ರೇಸ್ ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಈ ಫ್ರೇಸ್ ರೀಪ್ಲೇಸ್ಮೆಂಟ್ ಮೇಲೆ 1 ಕ್ವಶನ್ ಬರುತ್ತೆ. ಓಕೆ, ಸೊ ಅಲ್ಲಿ ಹೇಳಿಲ್ಲ ಅವರು ಕರೆಕ್ಟ್ ಆಗಿರೋ ಇಡಿಯಂ ಯಾವ್ದಂತ ಹೇಳಿಲ್ಲ, ಬಟ್ ಈ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗಬೇಕು ಇದು ಫ್ರೇಸ್ ರೀಪ್ಲೇಸ್ಮೆಂಟ್ ಅದ ಅಂತ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೋಮೋನಿಮ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಹೋಮೋನಿಮ್ ಅಂದ್ರೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಸೊ ಹೋಮೋನಿಮ್ ಅಂತಂದ್ರೆ ಪ್ರೊನೌನ್ಸಿಯೇಷನ್ ಸೇಮ್ ಆಗಿರುತ್ತೆ ಬಟ್ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಹೋಮೋಫೋನ್ಸ್ ವಿತ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ಬ್ಲಾಂಕ್ ಡಿಲೀಟ್ ಇದೆ, ಕಾಣಿಸ್ತಾ ಇದೆನಾ? ಸೊ ಅಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಹೋಮೋನಿಮ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. In order to keep dash I jog for 45 minutes daily. Okay, in order to keep dash I jog for 45 minutes daily. Okay, ಇಲ್ಲಿ blank delete ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಫಿಟ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಫೀಟ್ ಅಂತಿದೆ. ಥರ್ಡ್ ಬಂದ್ಬಿಟ್ಟು ಫಿಟ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ಫೀಟ್ ಅಂತಿದೆ. ಇಲ್ಲಿ ಏನಾಗ್ತಾ ಇದೆ, ಪ್ರೊನೌನ್ಸಿಯೇಷನ್ ಎಲ್ಲ ಸೇಮ್ ಆಗ್ತಾ ಇದೆ, ಬಟ್ ಸ್ಪೆಲ್ಲಿಂಗ್ ಮತ್ತು ಅದ್ರ ಮೀನಿಂಗ್ ಏನಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಸೊ ಆ ಬ್ಲಾಂಕಿಗೆ ಯಾವ ಸುಟೇಬಲ್ ಹೋಮೋಫೋನ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ. ಇನ್ ಆರ್ಡರ್ ಟು ಕೀಪ್ ಫಿಟ್ ಇಸ್ ಅ ಕರೆಕ್ಟ್ ಆನ್ಸರ್. ಫಿಟ್ ಅಂತ, ಫಿಟ್ ಅಂದ್ರೆ ನಾನು ಫಿಟ್ ಆಗಿರಲು ಪ್ರತಿದಿನ ಏನ್ ಮಾಡ್ತೀನಿ, 45 ಮಿನಿಟ್ಸ್ ಜಾಗ್ ಮಾಡ್ತೀನಿ. ಓಕೆ, ಅದಕ್ಕೋಸ್ಕರ ಫಿಟ್ ಇಸ್ ಅ ಕರೆಕ್ಟ್. ಓಕೆ, ಸೊ ಇನ್ ಆರ್ಡರ್ ಟು ಕೀಪ್ ಫಿಟ್ ಐ ಜಾಗ್ ಫಾರ್ 45 ಮಿನಿಟ್ಸ್ ಡೈಲಿ. ಈ ಫಿಟ್ ಅಂತಂದ್ರೆ ಅಳತೆ ಮಾಡೋದಾಗುತ್ತೆ. ಇವು 3 ಆಗಲ್ಲ, ಫಸ್ಟ್ ಆಪ್ಷನ್ ಆಗಲ್ಲ, ಸೆಕೆಂಡು ಆಗಲ್ಲ, ಥರ್ಡು ಆಗಲ್ಲ. ಓಕೆ, ಫಿಟ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನಾನು ಫಿಟ್ ಆಗಿರಲು ಪ್ರತಿದಿನ 45 ನಿಮಿಷ ಏನ್ ಮಾಡ್ತೀನಿ, ಜಾಗ್ ಮಾಡುತ್ತೇನೆ ಅಂತ ಆಗುತ್ತೆ. ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ.
ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಹೋಮೋಫೋನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಟೈಮ್ಸ್ ಹೆಡ್ಲೈನ್ ಅಲ್ಲಿ ಹೋಮೋಫೋನ್ಸ್ ಅಂತ ಕೊಡ್ಬೋದು ಅಥವಾ ಇಂಡೈರೆಕ್ಟ್ ಅವ್ರು ಕ್ವಶನ್ ಕೇಳಿರ್ಬೋದು. ಓಕೆ, ಸೊ ಈ ಹೋಮೋಫೋನ್ಸ್ ವಿತ್ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, select the most appropriate option that can substitute the underlined segment in the given sentence. ಈಗಾಗಲೇ ಸಬ್ಸ್ಟಿಟ್ಯೂಟ್ ಮೇಲೆ ಒಂದು ಕ್ವಶನ್ ಬಂದಿತ್ತು, ಇದು ಎರಡನೇ ಕ್ವಶನ್. ಸೇಮ್ ಹಿಯರ್ ಇಲ್ಲೂ ಸೇಮ್ ಹಂಗೆ, ಇಲ್ಲೂ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅದನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನ ಆಯ್ಕೆ ಮಾಡೋದು. ಇಲ್ಲಿ ಟೈಮ್ಸ್ ಏನಾಗಿರುತ್ತೆ ಅಂತಂದ್ರೆ ಸೆಂಟೆನ್ಸ್ ನಲ್ಲಿ ಎಲ್ಲಾ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಟೈಮ್ಸ್ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ಗ್ರಾಮೆಟಿಕಲ್ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದನ್ನ ರೀಪ್ಲೇಸ್ ಮಾಡಿದಾಗ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ದ ಪ್ರಿನ್ಸಿಪಲ್ ವೆಂಟ್ ಅ ಸ್ಟೆಪ್ ಫರ್ದರ್ ಟು ಡಿಕ್ಲೇರ್ 12th June ಆಸ್ ಅ ಹಾಲಿಡೇ ಫಾರ್ ದ ಎಂಟೈರ್ ಗ್ರೂಪ್ ಆಫ್ ಸ್ಕೂಲ್ಸ್. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ವೆಂಟ್ ಅ ಸ್ಟೆಪ್ ಫರ್ದರ್. ಓಕೆ, ಫಾರ್ದರ್ ಅಂತಂದ್ರೆ ಏನು? ದೂರ. ಓಕೆ, ಫಾರ್ ಅಂತಂದ್ರೆ ಏನು? ದೂರ. ಓಕೆ, ಇಲ್ಲಿ ಪ್ರಿನ್ಸಿಪಲ್ ಏನ್ ಮಾಡಿದಾರ ಅಂತಂದ್ರೆ ಜೂನ್ 12 ಏನಪ್ಪಾ ಅಂತಂದ್ರೆ ಸ್ಕೂಲ್ ಸಮಗ್ರ ಶಾಲೆಗೆ ಏನಪ್ಪಾ ಗ್ರೂಪಿಗೆ ಏನಪ್ಪಾ ಅಂತಂದ್ರೆ ಹಾಲಿಡೇ ಅಂದು ಘೋಷಿಸ್ತಾರೆ. ಓಕೆ, 12 ಜೂನಿಗೆ ಏನಪ್ಪಾ ಅಂದ್ರ ಶಾಲೆಗೆ ರಜೆ ಅಂತ ಹೇಳಿ ಘೋಷಿಸ್ತಾರೆ. ಸೊ ಅಲ್ಲಿ ಒಂದು ಸ್ಟೆಪ್ ಅನ್ನ ಅಲ್ಲಿ ಮುಂದೆ ಬಂದು ಅವ್ರು ರಜೆ ಅಂತ ಹೇಳಿರ್ತಾರೆ. ಸೊ ಅಲ್ಲಿ ಫಾರ್ದರ್ ಅಂತಿದೆ. ಓಕೆ, ಅಲ್ಲಿ ಫಾರ್ದರ್ ಅಂತಂದ್ರೆ ದೂರ ಅಂತ ಆಗುತ್ತೆ, ಅಲ್ಲಿ ಫರ್ದರ್ ಬರಬೇಕು. ಓಕೆ, ವೆಂಟ್ ಅ ಸ್ಟೆಪ್ ಫರ್ದರ್, FUR ಆಗ್ಬೇಕಲ್ಲಿ, FURTHER, ಫರ್ದರ್. ಆ ಫರ್ದರ್ ಅಂತಂದ್ರೆ ದೂರ ಅಂತ ಆಗುತ್ತೆ. ಓಕೆ, ಇದು ಫರ್ದರ್ ಅಂತಂದ್ರೆ ಮತ್ತಷ್ಟು ಅಂತ ಆಗುತ್ತೆ. ಅದಕ್ಕೋಸ್ಕರ ವೆಂಟ್ ಅ ಸ್ಟೆಪ್ ಫಾರ್ದರ್ ಬದಲು ಫರ್ದರ್ ಆಗ್ಬೇಕಲ್ಲಿ. ಓಕೆ, ಇಲ್ಲಿ ಮಿಸ್ಟೇಕ್ ಇದೆ. ಓಕೆ, ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ಬೇಕು? ರೀಪ್ಲೇಸ್ ಮಾಡ್ಬೇಕು. ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಎಲ್ಲಿ ಫರ್ದರ್ ಇದೆ ನೋಡಿ. ಫಸ್ಟ್ ಆಪ್ಷನ್ ನೋಡಿ, ವೆಂಟ್ ಅ ಸ್ಟೆಪ್ ಫರ್ದರ್ ಮೋರ್ ಅಂತಿದೆ, ಇಲ್ಲಿ ಮೋರ್ ಬಂದಿದೆ, ಓನ್ಲಿ ಫರ್ದರ್ ಬರಬೇಕು. ಎಸ್, ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ವೆಂಟ್ ಅ ಸ್ಟೆಪ್ ಫರ್ದರ್. ಓಕೆ, ಇದು ಏನಿದೆ ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ವೆಂಟ್ ಅ ಸ್ಟೆಪ್ ಫಾರ್ದರ್ ಬದಲು ಫರ್ದರ್ ಬರ್ಬೇಕು, ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ದ ಪ್ರಿನ್ಸಿಪಲ್ went a step further to declare 12th June as a holiday for the entire group of schools. ಓಕೆ, ಇಲ್ಲಿ ಥರ್ಡ್ ಮತ್ತೆ ಫೋರ್ತ್ ಯಾಕೆ ಆಗಲ್ಲ ನೋಡಿ, ವೆಂಟ್ ಅ ಸ್ಟೆಪ್ ಫಾರ್ದರ್ ಇದೆ, ಇಲ್ಲಿ ಫಾರ್ದರ್ ಮೋರ್ ಅಂತಿದೆ. ಓಕೆ, ಇದು ಆಗಲ್ಲ. ಫೋರ್ತ್ ನೋಡಿ, ಗೋಸ್ ಅಂತಿದೆ, ಅಲ್ಲಿ ವೆಂಟ್ ಅಂತ ಆಗ್ಬೇಕು. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ, ಅದಕ್ಕೋಸ್ಕರ ಸೆಕೆಂಡ್ ಇಸ್ ಅ ಕರೆಕ್ಟ್. ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ, ಅದರಲ್ಲಿ ಏನಾದ್ರೂ ಮಿಸ್ಟೇಕ್ ಇರ್ಬೋದು ಅಥವಾ ಗ್ರಾಮೆಟಿಕಲ್ ಮಿಸ್ಟೇಕ್ ಏನ್ರ ಇರ್ಬೋದು, ಅದು ಇತ್ತಂತಂದ್ರೆ ಅದನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ಡ್ ಕ್ವಶನ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್? ಓಕೆ, ಟೆನ್ಸ್ ಮೇಲೆ ಒಂದು ಕ್ವಶನ್ ಬರುತ್ತೆ ಫಿಕ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್, ಈ 4 ಆಪ್ಷನ್ ಅಲ್ಲಿ ಯಾವುದು ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಅದ ಅಂತ ಅವರು ಕೇಳಿದಾರೆ. ಓಕೆ, ಸೊ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಇಂದು ಫಾರ್ಮುಲಾ ಏನಿದೆ ನೋಡಿ. ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಏನೇನ್ ಬರುತ್ತೆ? ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್, ಆರ್ ಅಂಡ್ ಪ್ಲಸ್ ವರ್ಬ ಏನಿರ್ಬೇಕು? ING ಫಾರ್ಮ್ ನಲ್ಲಿ ಇರ್ಬೇಕು. ವರ್ಬ್ ಏನಿರ್ಬೇಕು? ING ಫಾರ್ಮ್ ನಲ್ಲಿ ಇರ್ಬೇಕು. ಅದು ಎಲ್ಲಿದೆ? ಈ 4 ಆಪ್ಷನ್ಸ್ ನಲ್ಲಿ ನೋಡೋಣ. ಓಕೆ, ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಇನ್ ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್, ಆರ್ ಪ್ಲಸ್ ವರ್ಬ್ ಏನಿರ್ಬೇಕು? ING ಫಾರ್ಮ್ ನಿಂದ ಇರ್ಬೇಕು. ಅದು ಎಲ್ಲಿದೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ವೈ ಹ್ಯಾಸ್ ಹಿ ಡಿಲೇಡ್. ಓಕೆ, ಇಲ್ಲಿ ಏನು ಇಲ್ಲೇ ಈಸು ಇಲ್ಲ, ಆಮ್, ಈಸ್, ಆರ್ ಏನು ಇಲ್ಲ, ಮತ್ತು ING ಫಾರ್ಮ್ನು ಇಲ್ಲ. ಓಕೆ, ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ವೈ ವರ್ ಯು ವರಿಡ್. ಓಕೆ, ಅಲ್ಲೂ ಆಮ್, ಈಸ್, ಆರ್ ಇಲ್ಲ ಅಂಡ್ ING ಫಾರ್ಮ್ನು ಇಲ್ಲ. ಸೊ ಸೆಕೆಂಡ್ ಈಸ್ ನಾಟ್ ಕರೆಕ್ಟ್. ಥರ್ಡ್ ನೋಡಿ, ವೈ ಹೀಸ್ ಹಿ ಕ್ರೈಯಿಂಗ್.
ನೋಡಿ ಥರ್ಡ್ ಆಪ್ಷನ್ ನೋಡಿ ಕರೆಕ್ಟ್ ಆಗಿ ಗಮನಿಸಿ. ಈಸ್ ಇದೆ. ಓಕೆ, ನಾನು ಇಲ್ಲಿ ಏನ್ ಹೇಳಿದ್ದೀನಿ, ಫಾರ್ಮುಲಾನಲ್ಲಿ ಆಮ್, ಈಸ್, ಆರ್ ಈ ಮೂರನಲ್ಲಿ ಒಂದ್ ಬಂದಿದ್ರು ನಡೆಯುತ್ತೆ. ಸೊ ಈಸ್ ಬಂದಿದೆನಾ. ಓಕೆ, ನೆಕ್ಸ್ಟ್ ನೋಡಿ ಹಿ ಕ್ರೈಯಿಂಗ್ ING ಫಾರ್ಮ್ ಇದೆನಾ. ವರ್ಬ್ ಫಾರ್ಮ್ ನಲ್ಲಿ ಏನ್ ಇರ್ಬೇಕಂತ ಹೇಳಿದೀನಿ, ING ಬರ್ಬೇಕಂತ ಹೇಳಿದೀನಿ. ಸೊ ING ಇದೆನಾ, ಕ್ರೈಯಿಂಗ್ ಲೈಕ್ ದಟ್. ಸೊ ದಿಸ್ ಇಸ್ ಅ ಏನು ಸಬ್ಜೆಕ್ಟ್ ಏನು, ವೈ ಈಸ್, ಆಮ್, ಈಸ್, ಆರ್ ನಲ್ಲಿ ಈಸ್ ಬಂದಿದೆ ಅಂಡ್ ವರ್ಬ್ ಏನ್ ಇರ್ಬೇಕಂತ ಹೇಳಿದೀನಿ, ING ಇರ್ಬೇಕಂತ ಹೇಳಿದೀನಿ. ಸೊ ಅದಕ್ಕೋಸ್ಕರ ಥರ್ಡ್ ಇಸ್ ಎ ಕರೆಕ್ಟ್. ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಯಾವ್ದಾಗುತ್ತೆ ಅಂತಂದ್ರೆ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಅಂತಂದ್ರೆ ಅವನು ಯಾಕೆ ಹಾಗೆ ಅಳುತ್ತಿದ್ದಾನೆ, ವೈ ಹಿ ಕ್ರೈಯಿಂಗ್ ಲೈಕ್ ದಟ್, ಅವನು ಯಾಕೆ ಹಾಗೆ ಅಳುತ್ತಿದ್ದಾನೆ ಅಂತ ಕ್ವಶನ್ ಮಾರ್ಕ್ ಇದೆ. ಸೊ ಈ ರೀತಿ ಯಾವ ಟೆನ್ಸ್ ಕೇಳ್ಬೋದು ಅವ್ರು, ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಎಷ್ಟು ಟೆನ್ಸ್ ಇದೆ ಅಷ್ಟು ಟೆನ್ಸ್ ನಲ್ಲಿ ಒಂದು ಟೆನ್ಸ್ ಅನ್ನ ಅವ್ರು ಕೇಳಿರ್ತಾರೆ. ಓಕೆನಾ. ಸೊ ಫಿಕ್ಸ್ ಟೆನ್ಸ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಫಿಫ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ಸ್ ಈಸ್ ಮೋಸ್ಟ್ ಸಿಮಿಲರ್ ಇನ್ ಮೀನಿಂಗ್ ಟು ಗಿವ್ ದ ಟು ದ ಗಿವನ್ ವರ್ಡ್. ಓಕೆ, ಕೊಟ್ಟಿರುವ ಒಂದು ವರ್ಡ್ ಈಗ ನಾವೇನ್ ಮಾಡ್ಬೇಕು, ಸಿಮಿಲರ್ ವರ್ಡ್ ಅನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಮ್ಯಾಗ್ನಿಫೆಸ್ಟ್ ಅಂತ ಕೊಟ್ಟಿದ್ದಾರೆ. ವರ್ಡ್ ಏನ್ ಕೊಟ್ಟಿದಾರ, ಮ್ಯಾಗ್ನಿಫೆಸ್ಟ್. ಮ್ಯಾಗ್ನಿಫೆಸ್ಟ್ ಅಂದ್ರೆ ಏನು, ಮ್ಯಾಗ್ನಿಫೆಸ್ಟ್ ಅಂತಂದ್ರೆ ಏನು, ಭವ್ಯವಾದ, ಭವ್ಯವಾದ. ಓಕೆ, ಮೀನ್ಸ್ ವಿಜೃಂಭಣೆಯಿಂದ ಭವ್ಯವಾಗಿ ಸಂಭ್ರಮ ಮಾಡ್ದೀವಿ, ಗ್ರ್ಯಾಂಡ್ ಆಗಿ ಮಾಡ್ದೀವಿ ಅಂತೀವಲ್ಲ. ಸೊ ದಟ್ ಇಸ್ ಕಾಲ್ಡ್ ಮ್ಯಾಗ್ನಿಫೆಸ್ಟ್. ಸೊ ಈ ಮ್ಯಾಗ್ನಿಫೆಸ್ಟ್ ಗೆ ಏನ್ ಹೇಳಿದಾರ ಅವರು, ಸಿಮಿಲರ್ ವರ್ಡ್ ಹೇಳಿದಾರೆ. ಸಿಮಿಲರ್ ವರ್ಡ್ ಅನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ ಗ್ರ್ಯಾಂಡ್. ಗ್ರ್ಯಾಂಡ್ ಅಂದ್ರೂ ಕೂಡ ಭವ್ಯವಾದ. ಸೆಕೆಂಡ್ ನೋಡಿ ಎನ್ಲಾರ್ಜ್. ಎನ್ಲಾರ್ಜ್ ಅಂತಂದ್ರೆ ಹಿಗ್ಗಿಸೋದು. ಓಕೆ, ಎನ್ಲಾರ್ಜ್ ಮಾಡೋದು. ನೆಕ್ಸ್ಟ್ ಥರ್ಡ್ ನೋಡಿ ಎವಿಲ್. ಎವಿಲ್ ಅಂತಂದ್ರೆ ಏನು, ದುಷ್ಟ. ಫೋರ್ತ್ ಬಂದ್ಬಿಟ್ಟು ಕೆಪೆಬಲ್. ಕೆಪೆಬಲ್ ಅಂತಂದ್ರೆ ಸಾಮರ್ಥ್ಯ. ಓಕೆ, ಸೊ ಇಲ್ಲಿ ಅವ್ರೇನ್ ಹೇಳಿದಾರೆ, ಮ್ಯಾಗ್ನಿಫೆಸ್ಟಿಕ್ ಸಿಮಿಲರ್ ವರ್ಡ್ ಕೇಳಿದಾರೆ. ಸೊ ಭವ್ಯವಾದಕ್ಕ ನಾವು ಎನ್ಲಾರ್ಜ್ ಅನ್ನಲ್ಲ, ಹಿಗ್ಗಿಸೋದು ಅಂತೀವ, ಇಲ್ಲ. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ ಎವಿಲ್. ಓಕೆ, ಭವ್ಯವಾದಕ್ ದುಷ್ಟ ಅಂತೀವ, ಇಲ್ಲ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಫೋರ್ತ್ ನೋಡಿ ಕೆಪೆಬಲ್. ಸೊ ಭವ್ಯವಾದ ಮ್ಯಾಗ್ನಿಫೆಸ್ಟಿಕ್ ನಾವು ಸಾಮರ್ಥ್ಯ ಅಂತೀವ. ಓಕೆ, ಸೊ ಅನ್ನಲ್ಲ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಗ್ರ್ಯಾಂಡ್. ಮ್ಯಾಗ್ನಿಫೆಸ್ಟ್ ಅಂದ್ರೂ ಕೂಡ ಒಂದೇ, ಗ್ರ್ಯಾಂಡ್ ಅಂದ್ರೂ ಕೂಡ ಒಂದೇ, ಭವ್ಯವಾದ ಅಂತಾನೆ ಕೊಡುತ್ತೆ. ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಿಮಿಲರ್ ವರ್ಡ್ ಅಥವಾ ಅಪ್ರೋಪ್ರಿಯೇಟ್ ಸಿನೋನಿಮ್ ಅನ್ನ ಬರೆಯಿರಿ ಅಂತ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಸೊ ಅದಕ್ಕೆ ಯಾವುದು ಕರೆಕ್ಟ್ ಸಿಮಿಲರ್ ವರ್ಡ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಈ ಸಿನೋನಿಮ್ಸ್ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಈಗಾಗಲೇ ಒಂದು ಕ್ವಶನ್ ಬಂದಿತ್ತು, ಇದು 2ನೇ ಕ್ವಶನ್ ಸಿನೋನಿಮ್ ಮೇಲೆ. ಓಕೆ, ಸೊ ಕೊಟ್ಟಿರುವ ಒಂದು ವರ್ಡಿಗೆ ನಾವ್ ಏನ್ ಮಾಡ್ಬೇಕು, ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಟೈಟನ್. ಓಕೆ, ಟೈಟನ್ ಅಂದ್ರೆ ಏನು, ಟೈಟನ್ ಅಂದ್ರೆ ಏನು, ಟೈಟನ್ ಅಂತಂದ್ರೆ ದೈತ್ಯ. ಓಕೆ, ದೈತ್ಯ. ಓಕೆ, ಇದಕ್ಕೆ ಸಮಾನ ಪದವನ್ನ 4 ಆಪ್ಷನ್ಸ್ ನಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ ಪುನಿ ಅಂತಿದೆ. ಪುನಿ ಅಂತಂದ್ರೆ ಏನು, ಸಣ್ಣ. ಪುನಿ ಅಂದ್ರೆ ಏನು, ಸಣ್ಣ, ಚಿಕ್ಕದಾಗಿರೋದು, ಸಣ್ಣದಾಗಿರ್ತೀವಿ ಅಂತಿಲ್ಲ, ಅದು ಪುನಿ. ಸೆಕೆಂಡ್ ನೋಡಿ ಗೇಂಟ್. ಗೇಂಟ್ ಅಂದ್ರೂ ಕೂಡ ದೈತ್ಯನೇ, ದೈತ್ಯ. ಓಕೆ, ನೆಕ್ಸ್ಟ್ ನೋಡಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಪ್ರಿಡೇಟರ್ ಅಂತಂದ್ರೆ ಪರಭಕ್ಷಕ. ಪ್ರಿಡೇಟರ್ ಅಂತಂದ್ರೇನು, ಪರಭಕ್ಷಕ. ಓಕೆ, ಸೊ ಇಲ್ಲಿ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ ಟೈಟಾನಿಕ್ ಸಮಾನ ಪದವನ್ನ ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಓಕೆ, ಸೊ ಇಲ್ಲಿ ಮಿಡ್ಜೆಟ್ ಅಂತ ಅನ್ನಲ್ಲ ಅದಕ್ಕೆ ನಾವು. ಸೊ ಫೋರ್ತ್ ಆಪ್ಷನ್ ಆಗಲ್ಲ. ಥರ್ಡ್ ನೋಡಿ ಪ್ರಿಡೇಟರ್, ಪರಭಕ್ಷಕ ಅಂತೀವ ದೈತ್ಯಕ, ಇಲ್ಲ. ಸೊ ಥರ್ಡ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ ಗೇಂಟ್. ಗೇಂಟ್ ಅಂದ್ರೂ ಕೂಡ ದೈತ್ಯನೇ, ಟೈಟನ್ ಅಂದ್ರೂ ಕೂಡ ದೈತ್ಯನೇ. ಸೊ ಅಲ್ಲಿ ಸಮಾನ ಪದ ಕೇಳಿದ ಟೈಟನಿಗ. ಸೊ ಸಮಾನ ಪದ ಯಾವ್ದಾಗುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಈ ರೀತಿ ಒಂದ್ ವರ್ಡ್ ಅನ್ನ ಕೊಟ್ಟಿರ್ತಾರ, ಆ ವರ್ಡಿಗೆ ಸಮಾನ ಪದ ಕೇಳಿದ್ರೆ 4 ಆಪ್ಷನ್ಸ್ ನಲ್ಲಿ ಸಮಾನ ಪದವನ್ನ ಆಯ್ಕೆ ಮಾಡಬೇಕು. ವಿರುದ್ಧ ಪದ ಕೇಳಿದ್ರೆ ವಿರುದ್ಧ ಪದವನ್ನ
ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ಏನ್ ಕೇಳಿದಾರೆ ಅವರು, ಸಮಾನ ಪದ ಕೇಳಿದ್ದಾರೆ. ಟೈಟಾನಿಕ್ ಸಮಾನ ಪದ ಯಾವ್ದಾಗುತ್ತೆ? ಗೆಂಟ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 7th ಕ್ವಶನ್. Select the most appropriate synonym of the word given below to fill in the blank in the following sentence. ಈಗಾಗಲೇ ಸಿನೋನಿಮ್ ಅಲ್ಲಿ 2 ಕ್ವಶನ್ಸ್ ಬಂತು. ಓಕೆ, ಇದು ಎಷ್ಟನೇ ಕ್ವಶನ್? 3rd ಕ್ವಶನ್. ಸಿನೋನಿಮ್ ವಿತ್ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಎರಡು ಮಿಕ್ಸ್ ಮಾಡಿ ಕ್ವಶನ್ ಕೇಳಿದಾರೆ. ಓಕೆ, ಇಲ್ಲೊಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ, ರೆಡ್ ಕಲರ್ ಕಾಣಿಸ್ತಾ ಇದೆನಾ? ಸೊ ಈ ವರ್ಡಿಗೆ ನಾವೇನ್ ಮಾಡ್ಬೇಕು? 4 ಆಪ್ಷನ್ಸ್ ನಲ್ಲಿ ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸಿನೋನಿಮ್ ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿನೂ ಕ್ವಶನ್ ಕೇಳ್ಬೋದು. ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸಿನೋನಿಮ್ ಕೇಳ್ಬೋದು, ಅಥವಾ ಒಂದ್ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರೆಯಿರಿ ಅಂತಾನು ಕೇಳ್ಬೋದು. ಓಕೆ, ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಸ್ಟ್ಯಾಟಿಕ್ ಸೊಸೈಟಿ ಈಸ್ ನಾಟ್ ಎ ಆನ್ ಡ್ಯಾಶ್ ಬಟ್ ಅ ಡೈನಮಿಕ್ ಎಂಟಿಟಿ. ಓಕೆ, ಸ್ಟ್ಯಾಟಿಕ್ ಅಂದ್ರೆ ಏನು? ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆನಾ? ಓಕೆ, ಈ ಸ್ಟ್ಯಾಟಿಕ್ ಅಂದ್ರೆ ಏನು? ಸ್ಟ್ಯಾಟಿಕ್ ಅಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್? ಓಕೆ, ಡೈನಾಮಿಕ್ ಇಟ್ ಮೀನ್ಸ್ ಚೇಂಜಸ್. ಓಕೆ, ಯಾವಾಗ್ಲೂ ಚೇಂಜ್ ಆಗ್ತಿರ್ತದಲ್ಲ, ಅದು ಡೈನಾಮಿಕ್. ಸ್ಟ್ಯಾಟಿಕ್ ಅಂತಂದ್ರೆ ಸ್ಥಿರವಾಗಿರ್ತದೆ, ಕಾನ್ಸ್ಟೆಂಟ್. ಓಕೆ, ಅದಕ್ಕೆ ನಾವು ಸ್ಟ್ಯಾಟಿಕ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟ್ಯಾಟಿಕ್ ಗ ಇನ್ನೊಂದು ಸಿಮಿಲರ್ ವರ್ಡ್ ಅನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸ್ಟ್ಯಾಟಿಕ್ ಸೊಸೈಟಿ ಇಸ್ ನಾಟ್ ಎ ಆನ್ or an dash but a dynamic entity. Okay, ಸಮಾಜ ಸೊಸೈಟಿ ಇಸ್ ನಾಟ್ ಅ ಸ್ಟ್ಯಾಟಿಕ್, ಬಟ್ ಅದು ಏನದ? ಡೈನಾಮಿಕ್ ಎಂಟಿಟಿ ಅದ, ಚೇಂಜಸ್ ಆಗ್ತಾ ಇರ್ತದೆ. ಸಮಾಜ ಕಾನ್ಸ್ಟೆಂಟ್ ಇಲ್ಲ, ಅದು ಚೇಂಜಸ್ ಆಗ್ತಾ ಇರ್ತದೆ ಅಂತ ಹೇಳಿದಾರೆ. ಸೊ ಇಲ್ಲಿ ಸ್ಟ್ಯಾಟಿಕ್ ಈಗ ಸಮಾನ ಪದ ಯಾವ್ದಾಗುತ್ತೆ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ವೇರಿಯೇಬಲ್. ಸೆಕೆಂಡ್ ಬಂದ್ಬಿಟ್ಟು ಕೆಪೇಬಲ್ ಅಂತಂದ್ರೆ ಸಾಮರ್ಥ್ಯ. ಅಂಡ್ ಥರ್ಡ್ ಬಂದ್ಬಿಟ್ಟು ಇನರ್ಟ್ ಅಂತಂದ್ರೆ ಸ್ಥಿರ. ಓಕೆ, ಇನರ್ಟ್ ಅಂತಂದ್ರೆ ಕೂಡ ಸ್ಥಿರನೇ, ಅದಕ್ಕೋಸ್ಕರ ಥರ್ಡ್ ಇಸ್ ಅ ಕರೆಕ್ಟ್ ಆಪ್ಷನ್. 4th ಇಂಡಿಪೆಂಡೆಂಟ್ ಅಂತಿದೆ, ಸ್ವತಂತ್ರ. ಸೊ ನಾವು ಸ್ಥಿರಕ್ಕೆ ಸ್ವತಂತ್ರನೂ ಅನ್ನಲ್ಲ, ಅಂಡ್ ಸಾಮರ್ಥ್ಯನೂ ಅನ್ನಲ್ಲ, ವೇರಿಯೇಬಲ್ನು ಅನ್ನಲ್ಲ. ಸೊ ಇಲ್ಲಿ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು, ಅದು ಬ್ರಾಕೆಟೆಡ್ ವರ್ಡ್ ಕೊಟ್ಟು, ಬ್ರಾಕೆಟ್ ನಲ್ಲಿ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಅಥವಾ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಆ ವರ್ಡಿಗೆ ಸಮಾನ ಪದ ಬರೀರಿ ಅಂತಾನು ಕೇಳ್ಬೋದು. ಇಲ್ಲೇನ್ ಕೇಳಿದಾರ ಅವರು? ಸ್ಟ್ಯಾಟಿಕ್ ಗೆ ಸಮಾನ ಪದ ಯಾವ್ದಂತ ಕೇಳಿದಾರ. ಸೊ ಸ್ಟ್ಯಾಟಿಕ್ ಗೆ ಸಮಾನ ಪದ ಯಾವ್ದಾಗುತ್ತೆ? ಇನರ್ಟ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 8th ಕ್ವಶನ್. Select the most appropriate option that can substitute the underlined segment in the given sentence. If there is no needed to substitute it select no substitution. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಆ ಅಂಡರ್ಲೈನ್ ಮಾಡಿದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು, ಗ್ರಾಮೆಟಿಕಲ್ ಎರರ್ ಏನ್ರ ಇತ್ತು ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಮುಂದೇನ್ ಹೇಳಿದಾರೆ ನೋಡಿ, ಇಫ್ ದೇರ್ ಇಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್ ಸೆಲೆಕ್ಟ್ ನೋ ಸಬ್ಸ್ಟಿಟ್ಯೂಷನ್. ಅಲ್ಲಿ ಎಲ್ಲ ಕರೆಕ್ಟ್ ಇತ್ತಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. Okay, although my friend begged me, I chose not to go for reunion. Okay, although my friend begged ಅಂತಂದ್ರೆ ಏನು? ಬೇಡ್ಕೊಳ್ಳೋದು. ಓಕೆ, ನನ್ನ ಫ್ರೆಂಡ್ ಬೇಡ್ಕೊಂಡ ಏನಂತಂದ್ರೆ I chose not to go for the reunion. ಓಕೆ, ನನ್ನ ಫ್ರೆಂಡ್ ನನ್ಗೆ ಬೇಡ್ಕೊಂಡ ಏನಂತಂದ್ರೆ ನಾನು ಪುನರ್ಮಿಲನಕ್ಕೆ ಹೋಗದಿರಲು ನಿರ್ಧರಿಸಿದೆ. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ಗ್ರೂಪ್ ಆಫ್ ವರ್ಡ್ಸ್ ಯಾವ್ದು ನೋಡಿ, ಐ ಚೂಸ್ ನಾಟ್ ಟು ಗೋ. ಫಾರ್ ಅಂತಿದೆ ಅಲ್ಲಿ. ಓಕೆ, ಪ್ರಿಪೋಸಿಷನ್ ನೋಡಿ ಫಾರ್ ಅಂತಿದೆ, ಅಲ್ಲಿ ಏನ್ ಬರ್ಬೇಕು? ಟು ಗೋ ಟು ಆಗ್ಬೇಕಲ್ಲಿ. ಪ್ರಿಪೋಸಿಷನ್ ಏನಾಗಬೇಕು? ಫಾರ್ ಬದಲು ಟು ಬರ್ಬೇಕಲ್ಲಿ. ಓಕೆ, ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ಓಕೆ, ಅದನ್ನ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ನೋಡೋಣ. ಅಲ್ಲಿ ಟು ಬರ್ಬೇಕು. ಸೊ ಟು ಎಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ ನೋಡಿ, ಐ ಚೂಸ್ ನೋ ಟು ಗೋ ಫಾರ್ ದ ರಿಯೂನಿಯನ್. ಇಲ್ಲಿ ಮತ್ತ ಫಾರ್ ಇದೆ. ಎಸ್, ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಐ ಚೋಸ್ ನಾಟ್ ಟು ಗೋ ಟು ದ ರಿಯೂನಿಯನ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಹ್ಯಾವ್ ಇದೆ, ಅಂಡ್ ನೋ ಸಬ್ಸ್ಟಿಟ್ಯೂಷನ್ ಅಂತೂ ಆಗಲ್ಲ. ಥರ್ಡ್ನು ಆಗಲ್ಲ. ಸೆಕೆಂಡ್ ಇಸ್ ಕರೆಕ್ಟ್. ನೋ ಸಬ್ಸ್ಟಿಟ್ಯೂಷನ್ ಯಾಕಾಗಲ್ಲ?
ಬಿಕಾಸ್ ಅಲ್ಲಿ ಫಾರ್ ಬದಲು ಟು ಬರಬೇಕು, ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ಸೊ ಅಲ್ಲಿ ನಾವು ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕಲ್ಲ, ಅದನ್ನ ರೀಪ್ಲೇಸ್ ಮಾಡ್ಬೇಕು. ಈಗ ರೀಪ್ಲೇಸ್ ಮಾಡಿದಾಗ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಐ ಚೋಸ್ ನಾಟ್ ಟು ಗೋ ಟು ದ ರಿಯೂನಿಯನ್, ನಾನು ಪುನರ್ಮಿಲನಕ್ಕೆ ಹೋಗದಿರಲು ನಿರ್ಧರಿಸಿದೆ. ಓಕೆ, ಅಲ್ಲಿ ಫಾರ್ ಪ್ರಿಪೋಸಿಷನ್ ಬರಲ್ಲ, ಅಲ್ಲಿ ಟು ಗೋ ಟು ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದರಲ್ಲಿ ಏನು ಮಿಸ್ಟೇಕ್ ಇರ್ಲಿಲ್ಲ ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಅದರಲ್ಲಿ ಮಿಸ್ಟೇಕ್ ಇತ್ತು ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ನೋಡೋಣ 9th ಕ್ವಶನ್. Select the most appropriate option that can substitute the underlined segment in the given sentence. If there is no needed to substitute it, select no substitution. Okay, substitute ಮೇಲೆ 4 ಕ್ವಶನ್ ಬಂದಿದೆ. ಓಕೆ ಓಕೆ, ಸೊ ಇಲ್ಲೂ ಸೇಮ್ ಹಿಂದಿನ ಕ್ವಶನ್ ರೀತಿ ಇದೇ ಕ್ವಶನ್ ಇದೆ. ಇಲ್ಲೂ ಸೇಮ್ ಒಂದ್ ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅಲ್ಲಿ ಎಲ್ಲಾ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಅಲ್ಲಿ ಮಿಸ್ಟೇಕ್ ಇತ್ತು ಅಂತಂದ್ರೆ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಶಿ ವಾಸ್ ಎಂಬ್ರೆಸ್ಡ್. ಎಂಬ್ರೆಸ್ಡ್ ಅಂತಂದ್ರೆ ಏನು? ಮುಜುಗುರಕ್ಕೊಳಗಾಗೋದು. ಓಕೆ, ಶಿ ವಾಸ್ ಎಂಬ್ರೆಸ್ಡ್ ಬಿಕಾಸ್ ಹರ್ ಫ್ರೆಂಡ್ಸ್ ವರ್ ಲ್ಯಾಗಿಂಗ್ ಆನ್ ಹರ್. ಓಕೆ, ಶಿ ವಾಸ್ ಎಂಬ್ರೆಸ್ಡ್ ಅಂದ್ರೆ ಅವಳ ಫ್ರೆಂಡ್ಸ್ ಏನಿರ್ತಾರ ಅವಳನ್ನೇ ನೋಡಿ ನಗ್ತಾ ಇರ್ತಾರ. ಓಕೆ, ಲಾಗಿಂಗ್ ಅಂದ್ರೆ ನಗ್ತಾ ಇರ್ತಾರ ಅವ್ರು. ಸೊ ನಗ್ಬೇಕಾದ್ರೆ ಆಕೆ ಏನ್ ಆಗ್ತಾಳ ಅಂತಂದ್ರೆ ಮುಜುಗುರಕ್ಕ ಒಳಗಾಗ್ತಾಳೆ, ಎಂಬ್ರೆಸ್ಡ್ ಆತಾಳ. ಸೊ ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ ನೋಡಿ. ಹರ್ ಫ್ರೆಂಡ್ಸ್ ವರ್ ಲಾಫಿಂಗ್ ಆನ್ ಹರ್. ಓಕೆ, ಸೊ ಇಲ್ಲಿ ಏನ್ ಮಿಸ್ಟೇಕ್ ಇದೆ ನೋಡಿ. ಹರ್ ಫ್ರೆಂಡ್ಸ್ ವರ್ ಲಾಫಿಂಗ್ ಆನ್ ಅಂತ ಹೇಳಿದಾರೆ. ಆನ್ ಅಂತಂದ್ರೆ ಇಲ್ಲಿ ಮೇಲೆ ಆಗುತ್ತೆ. ಓಕೆ, ಅವಳ ಮೇಲೆ ನೋಡಿ ಅಂತ ಆಗುತ್ತೆ. ಅವಳನ್ನ ನೋಡಿ ಅಂದಾಗ ಅಲ್ಲಿ ಏನ್ ಬರ್ಬೇಕು? ಆನ್ ಬದಲು ಎಟ್ ಬರ್ಬೇಕು. ಓಕೆ, ಅವಳ ಮೇಲೆ ನೋಡಿ ನಗೋದು ಸೆಂಟೆನ್ಸ್ ಇಸ್ ನಾಟ್ ಕರೆಕ್ಟ್. ಎಸ್, ಅವಳನ್ನ ನೋಡಿ ಅಂದಾಗ ಎಟ್ ಇಸ್ ಕರೆಕ್ಟ್. ಸೊ ಆನ್ ಬದಲು ಅಲ್ಲಿ ಎಟ್ ಬರ್ಬೇಕು. ಸೊ ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ಅದನ್ನ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಎಲ್ಲಿ ಎಟ್ ಇದೆ ನೋಡೋಣ. ಓಕೆ, ಫಸ್ಟ್ ನೋಡಿ, ಹರ್ ಫ್ರೆಂಡ್ಸ್ ವರ್ ಲಾಫಿಂಗ್ ಟು ಹರ್. ನೆಕ್ಸ್ಟ್ ಇಲ್ಲಿ ಟು ಅಂತಿದೆ, ಅಲ್ಲಿ ಎಟ್ ಬರ್ಬೇಕು. ಎಸ್, ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ನೋ ಸಬ್ಸ್ಟಿಟ್ಯೂಷನ್. ನಾ ಏನ್ ಹೇಳಿದ್ದೀನಿ, ಯಾವಾಗ ಸೆಂಟೆನ್ಸ್ ಕರೆಕ್ಟ್ ಇರುತ್ತೆ ಆಗ ನಾವು ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತೀವಿ. ಸೊ ಅಲ್ಲಿ ಆಲ್ರೆಡಿ ಮಿಸ್ಟೇಕ್ ಇದೆ ಅಂದ್ರೆ ನಾವು ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕಲ್ಲ. ಸೊ ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡ್ ನೋಡಿ, ಹರ್ ಫ್ರೆಂಡ್ಸ್ ವರ್ ಲಾಫಿಂಗ್ ಅಟ್ ಹರ್. ಎಸ್, ಹರ್ ಫ್ರೆಂಡ್ಸ್ ವರ್ ಲಾಫಿಂಗ್ ಅಟ್ ಬರ್ಬೇಕಂತ ಹೇಳಿದೀನಿ ಆಲ್ರೆಡಿ. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಫೋರ್ತ್ ಯಾಕೆ ಆಗಲ್ಲ ನೋಡಿ, ಹರ್ ಫ್ರೆಂಡ್ಸ್ ವರ್ ಲಾಫಿಂಗ್ ಅಪಾನ್ ಹರ್ ಅಂತ ಹೇಳಿದಾರೆ, ಅಪಾನ್ ಅಂತ ಹೇಳಿದಾರೆ. ಓಕೆ, ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಸೊ ಥರ್ಡ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಅಲ್ಲಿ ಮಿಸ್ಟೇಕ್ ಇತ್ತು ಅಂದ್ರೆ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಸಬ್ಸ್ಟಿಟ್ಯೂಷನ್ ಮೇಲೆ 4 ಕ್ವಶನ್ಸ್ ಬಂದಿದೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 10th ಕ್ವಶನ್. Select the most appropriate antonym of the word given in the bracket to fill in the blank. So antonym. Antonym ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ವಿರುದ್ಧಾರ್ಥಕ ಪದ ಅಥವಾ ಅಪೋಸಿಟ್ ವರ್ಡ್. ಸೊ ಇಲ್ಲಿ ಏನ್ ಮಾಡಿದಾರ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್, ಎರಡನ್ನ ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ. ಸೆಂಟೆನ್ಸ್ ನಲ್ಲಿ ಬ್ರಾಕೆಟೆಡ್ ನಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆನಾ? ಜಿನರಸ್ ಅನ್ನೋದು ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ದ ಎಂಪ್ಲಾಯರ್ ಈಸ್ ಟು ಜನರಸ್ ಟು ಗಿವ್ ಅ ಬೋನಸ್ ಟು ದ ಎಂಪ್ಲಾಯೀಸ್. ಓಕೆ, ಇಲ್ಲಿ ಎಂಪ್ಲಾಯರ್ ಅಂದ್ರೆ ಉದ್ಯೋಗದಾತರು ಉದ್ಯೋಗಿಗಳಿಗೆ ಬೋನಸ್ ನೀಡಲು ಉದಾರವಾಗಿರುತ್ತಾರೆ. ಜನರಸ್ ಅಂತಂದ್ರೆ ಏನು? ಉದಾರ. ಜನರಸ್ ಅಂದ್ರೆ ಏನು? ಉದಾರ ಅಂದ್ರೆ ಅವ್ರು ಬಹಳ ಉದಾರ ಮನ್ಸದರಿ ಅಂತ ಅಂತಾರಲ್ಲ, ಅದು ಏನು? ಜನರಸ್ ಅಂದ್ರೆ ಅವರು ರೊಕ್ಕ ಆಗಿರ್ಬೋದು ಅಥವಾ ಏನೇ ಆಗಿರ್ಲಿ ಉದಾರದಿಂದ ಮನಸ್ಸಿನಿಂದ ಕೊಟ್ಟಿರ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ಜನರಸ್. ಈ ಉದಾರಕ್ಕ ವಿರುದ್ಧ ಪದ ಏನಾಗುತ್ತೆ?
ಎಸ್, ಜಿಪುಣ ಇಸ್ ಅ ಕರೆಕ್ಟ್. ಓಕೆ, ಎಲ್ಲಿದೆ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಕೈಂಡ್ ಅಂತಿದೆ, ರೀತಿ ಅಂತ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಸ್ಟಿಂಗಿ. ಸ್ಟಿಂಗಿ ಅಂತಂದ್ರೆ ಜಿಪುಣ. ಸೊ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಓಕೆ, ಸೆಕೆಂಡ್ ಇಸ್ ಅ ಕರೆಕ್ಟ್. ಕೇರಿಂಗ್ ಅಂತಂದ್ರೆ ಕಾಳಜಿ ಮಾಡೋದಾಗುತ್ತೆ. ಅಂಡ್ ಕ್ರಿಪ್ಪಲ್ ಅಂತಂದ್ರೆ ಏನು, ಅಂಗವಿಕಲ. ಸೊ ಥರ್ಡ್ ಆಪ್ಷನ್ ಆಗಲ್ಲ, ಫೋರ್ತ್ ಆಗಲ್ಲ. ಸೆಕೆಂಡ್ ಇಸ್ ಅ ಕರೆಕ್ಟ್. ಓಕೆ, ಜನರಸ್ ಅಂತಂದ್ರೆ ಉದಾರ. ಅವರು ಉದಾರ ಮನಸ್ಸಿನಿಂದ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಕೆಲವ್ರು ಇರ್ತಾರ ರೊಕ್ಕನೇ ಹೊರಗ್ ತಗಲ್ಲ, ಅವ್ರ ಮೇಲೆ ಉಂಡು ಬರ್ತಾರ ಇವ್ರು. ಓಕೆ, ಜಿಪುಣ ಇರ್ತಾರ, ಒಂದು ಪೈಸೆನೂ ಹೊರಗ್ ತೆಗೋದಿಲ್ಲ. ಓಕೆ, ಅವ್ರಿಗೆ ನಾವೇನಂತೀವಿ, ಜಿಪುಣ ಅಂತ ಕರಿತೀವಿ. ಸೊ ಇಲ್ಲಿ ಜನರಸ್ಸಿಗ ವಿರುದ್ಧ ಪದ ಏನಾಗುತ್ತೆ, ಸ್ಟಿಂಗಿ ಇಸ್ ಅ ಕರೆಕ್ಟ್ ಆನ್ಸರ್. ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಬ್ರಾಕೆಟೆಡ್ ನಲ್ಲಿ ವರ್ಡ್ ಕೊಟ್ಟಿರ್ಬೋದು, ಅಥವಾ ವರ್ಡ್ ಅನ್ನ ಬೋಲ್ಡ್ ಮಾಡಿರ್ಬೋದು, ಇಟ್ಯಾಲಿಕ್ ಮಾಡಿರ್ಬೋದು. ಓಕೆ, ಅಥವಾ ಒಂದ್ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದಕ್ಕೆ ಬರೀರಿ ಅಂತಾನು ಕೊಡ್ಬೋದು. ಯಾವ ರೀತಿ ಬೇಕಾದ್ರೂ ಅವ್ರ ಕ್ವಶನ್ ಅನ್ನ ಅವ್ರು ಕೇಳ್ಬೋದು. ಸೊ ಈ ರೀತಿನೂ ಕೇಳ್ಬೋದು ಅವ್ರು. ಓಕೆ, ಒಂದ್ ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಬ್ರಾಕೆಟೆಡ್ ವರ್ಡ್ ವಿರುದ್ಧ ಪದ ಬರೀರಿ ಅಂತ ಹೇಳಿರ್ತಾರ. ಸೊ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಬರಿಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ನೋಡೋಣ. 11th ಕ್ವಶನ್. ಐಡೆಂಟಿಫೈ ಅಂಡ್ ಕರೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ವರ್ಡ್ ಏನಿದೆ ಇನ್ಕರೆಕ್ಟ್ ಇದೆ, ಒಂದು ವರ್ಡ್ ಏನಿದೆ ಇನ್ಕರೆಕ್ಟ್ ಇದೆ. ಅದನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಎರಡು ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಕರೆಕ್ಟ್ ಮೇಲೆ ಅಂಡ್ ಇನ್ಕರೆಕ್ಟ್ ಮೇಲೆ ಫಿಕ್ಸ್ ಒಂದೊಂದು ಕ್ವಶನ್ ಬರುತ್ತೆ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡೋಣ. ಅದರಲ್ಲಿ ಏನು ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ಅದನ್ನ ಸ್ಪಾಟ್ ಮಾಡಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಮೆನಿ ಪೀಪಲ್ ವರ್ ಎಂಡ್ಯೂರಿಂಗ್ ಮೆಂಟಲ್ ಅಗೋನಿ ಅಂಡ್ ಹೆಲ್ತ್ ಇಶ್ಯೂಸ್ ವಿತ್ ದ ಚೇಂಜ್ ಇನ್ ಲೈಫ್ ಸ್ಟೈಲ್. ಅಂದ್ರೆ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗ್ತಾವ. ಜೀವನ ಶೈಲಿನ ಬದಲಾವಣೆಯೊಂದಿಗೆ ಅನೇಕ ಜನರು ಏನಾಗ್ತಾರಂತಂದ್ರೆ ಮೆಂಟಲ್ ಅಂತಂದ್ರೆ ಮಾನಸಿಕ ಸಂಕಟ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಅವರು ಬಹಳಷ್ಟು ಇರ್ತಾರ. ಸೊ ಇಲ್ಲಿ ಈ ಸೆಂಟೆನ್ಸ್ ನಲ್ಲಿ ಎಲ್ಲಿ ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ನೋಡೋಣ. ಎಲ್ಲಿ ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ನೋಡಿ. ಮೆನಿ ಇಸ್ ಕರೆಕ್ಟ್ ಅದ, ಪೀಪಲ್ ಕರೆಕ್ಟ್ ಅದ, ವರ್ ಕರೆಕ್ಟ್ ಅದ. ಇಲ್ಲಿ ಎಂಡ್ಯೂರಿಂಗ್ ಸ್ಪೆಲ್ಲಿಂಗ್ ನೋಡಿ. ಎಂಡ್ಯೂರಿಂಗ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, ಎಂಡ್ಯೂರಿಂಗ್. ಓಕೆ, ಎಂಡ್ಯೂರಿಂಗ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, ENDURING. ಇಲ್ಲಿ ಏನ್ ಬಂದಿದೆ, NDU ಬಂದಿದೆ. ಅಲ್ಲಿ ಬರಬಾರ್ದು, ಓನ್ಲಿ URING ಅಷ್ಟೇ ಬರ್ಬೇಕು. ಅದಕ್ಕೋಸ್ಕರ ಇದು ಏನಿದೆ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಇದೆ. ಇದನ್ನ ರೀಪ್ಲೇಸ್ ಮಾಡಿದಾಗ ಕರೆಕ್ಟ್ ಸ್ಪೆಲ್ಟ್ ಎಲ್ಲಿದೆ ನೋಡಿ, ಸೆಕೆಂಡ್ ಆಪ್ಷನ್ ಅಲ್ಲಿ ಕರೆಕ್ಟ್ ಇದೆ. ಓಕೆ, ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇರುತ್ತೆ. ಅದನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಎಲ್ಲಿ ಕರೆಕ್ಟ್ ಇದೆ ಆ ವರ್ಡ್ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇನ್ಕರೆಕ್ಟ್ಲಿ ಮತ್ತು ಕರೆಕ್ಟ್ಲಿ ಎರಡನ್ನ ಮಿಕ್ಸ್ ಮಾಡಿ ಕ್ವಶನ್ ಕೇಳ್ಬೋದು, ಅಥವಾ ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಕರೆಕ್ಟ್ ಮೇಲೆ 1 ಕೇಳ್ಬೋದು, ಅಥವಾ ಇನ್ಕರೆಕ್ಟ್ಲಿ ಮೇಲೆ 1 ಕೇಳ್ಬೋದು. ಅವ್ರು ಯಾವ ರೀತಿ ಬೇಕಾದ್ರೂ ಕ್ವಶನ್ಸ್ ನ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 12th question. Select the most appropriate antonym of the bracketed word to fill in the blank. ಈಗಾಗಲೇ ಒಂದು ಕ್ವಶನ್ ಇದೇ ರೀತಿ ಬಂದಿತ್ತು. ಇದು ಎರಡನೇ ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್. ಇಲ್ಲೂ ಸೇಮ್ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ, ಅದರಲ್ಲಿ ಬ್ರಾಕೆಟೆಡ್ ವರ್ಡಿಂಗ್ ನಾವೇನ್ ಮಾಡ್ಬೇಕು, ವಿರುದ್ಧ ಪದವನ್ನ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಫಸ್ಟ್ ಸೆಂಟೆನ್ಸ್ ನೋಡಿ. ದ ಲ್ಯಾಂಡ್ ನಿಯರ್ ಅರಿಡ್ ರೀಜನ್ಸ್ ಇಸ್ ನಾಟ್ ಬರ್ರೇನ್ enough for growing crops or any kind of vegetation. ಓಕೆ, ಬರೇನ್ ಅಂತಂದ್ರೆ ಏನು, ಬರೇನ್ ಅಂತಂದ್ರೆ ಬಂಜರು. ಅಂದ್ರೆ ಏನು ಆ ಪ್ಲೇಸ್ ನಲ್ಲಿ ಏನು ಬೆಳೆಯೋದಿಲ್ಲ. ಓಕೆ, ಫುಲ್ಲಿ ಭೂಮಿ ಪ್ರದೇಶ ಇರ್ತದೆ, ಬಂಜರು ಇರ್ತದೆ, ಅಲ್ಲಿ ಏನು ಬೆಳೆಯೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಬರೇನ್ ಅಂತ ಕರಿತೀವಿ. ಸೊ ಈ ಬಂಜರುಕ್ಕ ವಿರುದ್ಧ ಪದ ಏನಾಗುತ್ತೆ ಅನ್ನೋದು ನೋಡೋಣ 4 ಆಪ್ಷನ್ಸ್ ನಲ್ಲಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಟಾರ್ಕ್ ಅಂತಿದೆ. ಸ್ಟಾರ್ಕ್ ಅಂತಂದ್ರೆ ಏನು, ಸ್ಟಾರ್ಕ್. ಅಂಡ್ ಡಿವೈಡ್ ಅಂತಿದೆ, ಅಂಡ್ ಫರ್ಟೈಲ್ ಅಂತಿದೆ, ಅಂಡ್ ಫೋರ್ತ್ ಬಂದ್ಬಿಟ್ಟು ಅರಿಡ್ ಅಂತಿದೆ. ಓಕೆ, ಸೊ ಇಲ್ಲಿ ಫರ್ಟೈಲ್ ಅಂತಂದ್ರೆ ಏನು, ಫಲವತ್ತಾದ. ಓಕೆ, ಫಲವತ್ತಾದ. ನೆಕ್ಸ್ಟ್ ಅರಿಡ್ ಅಂತಂದ್ರೆ ಏನು, ಶುಷ್ಕ.
ಅರಿಡ್ ಅಂದ್ರೇನು? ಶುಷ್ಕ. ಅಲ್ಲೇನ್ ಕೇಳಿದಾರ ಅವರು? ಬರೇನ್, ಬಂಜರಕ್ಕ ವಿರುದ್ಧ ಪದ ಕೇಳಿದಾರೆ. ಬಂಜರ್ ಅಂದ್ರೆ ಏನ್ ಹೇಳಿದೀನಿ? ಅಲ್ಲೇನು ಬೆಳೆಯೋದಿಲ್ಲ. ಓಕೆ, ಸೊ ಅದಕ್ಕೆ ವಿರುದ್ಧ ಪದ ಏನಾಗುತ್ತೆ? ಫಲವತ್ತತೆ. ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್, ಫರ್ಟೈಲ್. ಓಕೆ, ಫಲವತ್ತಾದ ಅಂತಂದ್ರೆ ಅಲ್ಲೆಲ್ಲ ಬೆಳಿಬಹುದು. ಓಕೆ, ಬೆಳೆಯೋ ಪ್ರದೇಶ ಬೆಳೆಯಲ್ದಕ್ ಬಂಜರ್ ಅಂತೀವಿ. ಸೊ ಅಲ್ಲಿ ಬರೇನಿಗೆ ವಿರುದ್ಧ ಪದ ಯಾವ್ದು ಏನಾಗುತ್ತೆ? ಫರ್ಟೈಲ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ನ ಕೊಟ್ಟು ಅದರಲ್ಲಿ ಬ್ರಾಕೆಟೆಡ್ ವರ್ಡ್ ಕೊಟ್ಟಿರ್ತಾರ. ಆ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದ ಕೇಳಿದ್ರೆ 4 ಆಪ್ಷನ್ಸ್ ನಲ್ಲಿ ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಸಮಾನ ಪದ ಕೇಳಿದ್ರೆ ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಇಲ್ಲಿ ಏನ್ ಹೇಳಿದಾರ ಅವರು? ವಿರುದ್ಧ ಪದ ಕೇಳಿದಾರೆ. ಬರೇನಿಗೆ ವಿರುದ್ಧ ಪದ ಏನಾಗುತ್ತೆ? ಫರ್ಟೈಲ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. 14th. Select the appropriate idiom that can replace the underlined word phrase in the following sentence. ಈಗಾಗಲೇ ಸಬ್ಸ್ಟಿಟ್ಯೂಟ್ ವಿತ್ ಅದಕ್ಕೆ ನಾವು ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ ಅಂತ ಹೇಳಿದೀನಿ ಆಲ್ರೆಡಿ. ಸೊ ಅದು ಒಂದು ಕ್ವಶನ್ ಬಂದಿತ್ತು. ಅದೇ ರೀತಿ ಇದು ಎರಡನೇ ಕ್ವಶನ್, ಫ್ರೇಸ್ ರೀಪ್ಲೇಸ್ಮೆಂಟ್ ಮೇಲೆ. ಸೊ ಇಲ್ಲೂ ಕೂಡ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ. ಆ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದಕ್ಕೆ ಸೂಟೇಬಲ್ ಆಗುವಂತ ಒಂದು ಇಡಿಯಂ ಅನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಗ್ರ್ಯಾಂಡ್ ಮದರ್ ರಿವೀಲ್ಡ್ ದ ಸೀಕ್ರೆಟ್. ಗ್ರ್ಯಾಂಡ್ ಮದರ್ ಅಂದ್ರೆ ಅಜ್ಜಿ ಏನ್ ಮಾಡಿದಾಳ ಅಂತಂದ್ರ ಸೀಕ್ರೆಟ್ ಅನ್ನ ಬಹಿರಂಗ ಪಡಿಸಿದಾಳ, ರಿವೀಲ್ ಮಾಡಾಳಂತ. ಓಕೆ, ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿದಾರ? ರಿವೀಲ್ಡ್ ದ ಸೀಕ್ರೆಟ್. ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ ಇಲ್ಲಿ? ರಿವೀಲ್ಡ್ ದ ಸೀಕ್ರೆಟ್ ಅಂದ್ರೆ ಸೀಕ್ರೆಟ್ ಅನ್ನ ಬಹಿರಂಗ ಪಡಿಸಿದಳು. ಓಕೆ, ಅದಕ್ಕೆ ಕರೆಕ್ಟ್ ಆಗಿರೋ ಒಂದು ಫ್ರೇಸ್ ಅನ್ನ, ಒಂದು ಇಡಿಯಂ ಅನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಅದಕ್ಕೆ ಸುಟೇಬಲ್ ಆಗುವಂತ ಒಂದು ಇಡಿಯಂ ಅನ್ನ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ಸೆಕೆಂಡ್ ಬಂದ್ಬಿಟ್ಟು ಲೆಟ್ ದ ಚಿಪ್ಸ್ ಫಾಲ್ ವರ್ ದೇ ಮೇ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಲೆಟ್ ಥಿಂಗ್ಸ್ ಸ್ಲೈಡ್. ಅಂಡ್ ಫೋರ್ತ್ ಬಂದ್ಬಿಟ್ಟು ಲೆಟ್ ದ ಚಾನ್ಸ್ ಸ್ಲಿಪ್ ಬೈ. ಓಕೆ, ಆ ರಿವೀಲ್ಡ್ ದ ಸೀಕ್ರೆಟ್ ಈಗ ಕರೆಕ್ಟ್ ಆಗಿರೋ ಫ್ರೇಸ್ ಯಾವ್ದಾಗುತ್ತೆ? ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ವೈ? ಬಿಕಾಸ್ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂತಂದ್ರೆ ಬೆಕ್ಕನ್ನ ಚೀಲದಿಂದ ಹೊರಗೆ ಬಿಡಿ ಅಂದ್ರೆ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ದಂಗ. ಅದ್ರ ಅರ್ಥ ಏನು? ಸೀಕ್ರೆಟ್ ಅನ್ನ ರಿವೀಲ್ ಮಾಡೋದಕ್ಕ ಇಡಿಯಂ ಏನಾಗುತ್ತೆ? ಬೆಕ್ಕನ್ನ ಬ್ಯಾಗಿನಿಂದ ಹೊರಗೆ ಬಿಡಿ ಅಂತ ಆಗುತ್ತೆ. ಸೊ ಇದಕ್ಕೆ ಇದು ಸುಟೇಬಲ್ ಆಗುತ್ತೆ ಅಲ್ವಾ? ಸೊ ಇದ್ರ ಅರ್ಥನು ರಿವೀಲ್ ದ ಸೀಕ್ರೆಟ್. ರಿವೀಲ್ ದ ಸೀಕ್ರೆಟ್ ಇಡಿಯಂ ಯಾವ್ದಾಗುತ್ತೆ? ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಅದಕ್ಕೆ ಸುಟೇಬಲ್ ಆಗುವಂತ ಒಂದು ಫ್ರೇಸ್ ಅಥವಾ ಒಂದು ಇಡಿಯಂ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಈ ಒಂದು ಕ್ವಶನ್ ಆಲ್ರೆಡಿ ಬಂದಿತ್ತು. ಇದು ಫ್ರೇಸ್ ರಿಪ್ಲೇಸ್ಮೆಂಟ್ ಮೇಲೆ ಸೆಕೆಂಡ್ ಕ್ವಶನ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನು? ನೆಕ್ಸ್ಟ್ ಕ್ವಶನ್ ನೋಡೋಣ. 15th question. Choose the sentence that contains correct spelling. Correct spelling. ಆಲ್ರೆಡಿ ನಾ ಹೇಳಿದೀನಿ, ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಮೇಲೆ ಫಿಕ್ಸ್ ಒಂದೊಂದು ಕ್ವಶನ್ ಬರುತ್ತೆ. ಅಥವಾ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅಥವಾ ಎರಡು ಮಿಕ್ಸ್ ಮಾಡಿ ಕೇಳ್ಬೋದು, ಅಥವಾ ಇದ್ರ ಮೇಲೆ ಒಂದು ಕ್ವಶನ್ ಮತ್ತೆ ಇನ್ಕರೆಕ್ಟ್ಲಿ ಮೇಲೆ ಒಂದು ಕ್ವಶನ್ ಅನ್ನ ಕೇಳ್ಬೋದು. ಯಾವ ರೀತಿನೂ ಕೇಳ್ಬೋದು ಅವ್ರು. ಓಕೆ, ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇನ್ಕರೆಕ್ಟ್ಲಿ ಮತ್ತೆ ಕರೆಕ್ಟ್ಲಿ ಎರಡು ಮಿಕ್ಸ್ ಮಾಡಿ ಒಂದು ಕ್ವಶನ್ ಬಂದಿತ್ತು. ಇದು ಎರಡನೇ ಕ್ವಶನ್ ಕರೆಕ್ಟ್ಲಿ ಮೇಲೆ. ಓಕೆ, ಈ 4 ಆಪ್ಷನ್ಸ್ ನಲ್ಲಿ ಯಾವುದು ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ದ ಸೇಜ್ ಸೇಡ್ ದಟ್ ಲೈಫ್ ಈಸ್ ನಥಿಂಗ್ ಬಟ್ ಅ ಜರ್ನಿ ಆಫ್ ಕಾಂಪ್ರಮೈಸಸ್. ಸೆಕೆಂಡ್ ಆಪ್ಷನ್ ನೋಡಿ, the sage said that life is nothing but a journey of compromises. ಇಲ್ಲಿ ಎಲ್ಲ 4 ಆಪ್ಷನ್ಸ್ ನಲ್ಲಿ ಎಲ್ಲಾ ಸೆಂಟೆನ್ಸ್ ಸೇಮ್ ಇದೆ, ಬಟ್ ಎಲ್ಲೆಲ್ಲಿ ಚೇಂಜಸ್ ಇದೆ? ಕಾಂಪ್ರಮೈಸಸ್ ನಲ್ಲಿ ಡಿಫ್ರೆನ್ಸ್ ಇದೆ. ಓಕೆ ನೋಡಿ, ಕಾಂಪ್ರಮೈಸಸ್. ಓಕೆ, ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ 4 ಆಪ್ಷನ್ಸ್ ನಲ್ಲಿ? ಕಾಂಪ್ರಮೈಸಸ್ ಸ್ಪೆಲ್ಲಿಂಗ್ ಏನು? ಕಾಂಪ್ರಮೈಸಸ್ COMPROMISES, ಕಾಂಪ್ರಮೈಸಸ್. ಈ ಸ್ಪೆಲ್ಲಿಂಗ್ ಎಲ್ಲಿದೆ ನೋಡಿ? ಈ 4 ಆಪ್ಷನ್ಸ್ ನಲ್ಲಿ ಈ ಸ್ಪೆಲ್ಲಿಂಗ್ ಎಲ್ಲಿದೆ? ಫಸ್ಟ್ ಆಪ್ಷನ್ ನೋಡಿ, COMPRI ಬಂದಿದೆ, ಅಲ್ಲಿ RO ಬರಬೇಕು. ಸೊ ಫಸ್ಟ್ ಆಪ್ಷನ್ ಇಸ್ ನಾಟ್ ಕರೆಕ್ಟ್. ಸೆಕೆಂಡ್ ನೋಡಿ, ದ ಸೇಜ್ ಸೇಡ್ ದಟ್ ಲೈಫ್ ಇಸ್ ನಥಿಂಗ್ ಬಟ್ ಅ ಜರ್ನಿ ಆಫ್ ಕಾಂಪ್ರಮೈಸಸ್. ಎಸ್, ನಾ ಬರ್ದಿರೋ ಸ್ಪೆಲ್ಲಿಂಗ್ ಅಲ್ಲಿ ಇದೆನಾ? COMPROMISES
ಎಸ್. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಥರ್ಡ್ ಯಾಕೆ ಆಗಲ್ಲ ನೋಡಿ, ಇಲ್ಲಿ ಜಡ್ ಇದೆ, ಎಸ್, ಅಲ್ಲಿ ಎಸ್ ಸಿ ಎಸ್ ಬರಬೇಕು. ಸೊ ಥರ್ಡ್ ಆಪ್ಷನ್ ಆಗಲ್ಲ. ಫೋರ್ತ್ ನೋಡಿ, ಕಾಂಪ್ರಮೈಸಸ್, ಇಲ್ಲಿ ಪಿ ಓ ಬಂದಿದೆ. ಓಕೆ, ಪಿ ಓ ಬಂದಿದೆ, ಇಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಆಗುತ್ತೆ. ಸೊ ಫೋರ್ತ್ ಇಸ್ ನಾಟ್ ಕರೆಕ್ಟ್. ಸೊ ಸೆಕೆಂಡ್ ಇಸ್ ಅ ಕರೆಕ್ಟ್ ಆಪ್ಷನ್. ದ said that life is nothing but a journey of compromises. ಸೊ ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ಜೀವನವು ರಾಜಿಯ ಒಂದು ಪ್ರಯಾಣವಲ್ಲದೆ ಬೇರೇನೂ ಅಲ್ಲ ಅಂತ ಹೇಳಿ ಋಷಿ ಹೇಳಿರ್ತಾನಂತ. ಓಕೆ, ಸೊ ಇಲ್ಲಿ ಕಾಂಪ್ರಮೈಸಸ್ ಸ್ಪೆಲ್ಲಿಂಗ್ 3 ಆಪ್ಷನ್ಸ್ ನಲ್ಲಿ ರಾಂಗ್ ಇದೆ, ಒಂದು ಆಪ್ಷನ್ ನಲ್ಲಿ ಕರೆಕ್ಟ್ ಸ್ಪೆಲ್ಟ್ ಇದೆ. ಸೊ ಅದು ಎಲ್ಲಿದೆ ಅಂತಂದ್ರೆ ಸೆಕೆಂಡ್ ಆಪ್ಷನ್ ನಲ್ಲಿ ಕರೆಕ್ಟ್ ಸ್ಪೆಲ್ಟ್ ಇದೆ. ಅವ್ರೇನ್ ಕೇಳಿದಾರ, ಕರೆಕ್ಟ್ ಸ್ಪೆಲ್ ಯಾವ್ದಾಗುತ್ತೆ 4 ಆಪ್ಷನ್ಸ್ ನಲ್ಲಿ ಅಂತ ಕೇಳಿದಾರ. ಸೊ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಈ ರೀತಿ ಕರೆಕ್ಟ್ ಸ್ಪೆಲ್ಟ್ ಕೊಟ್ಟಿದ್ರೆ 4 ಆಪ್ಷನ್ಸ್ ನಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ, 3 ಆಪ್ಷನ್ ಏನಿರುತ್ತೆ ಇನ್ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ. ಸೊ ಇನ್ಕರೆಕ್ಟ್ಲಿ ನಲ್ಲಿ ಇದ್ರ ಅಪೋಸಿಟ್ ಇರುತ್ತೆ. 3 ಆಪ್ಷನ್ ಏನಿರುತ್ತೆ ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ, ಒಂದು ಮಾತ್ರ ಇನ್ಕರೆಕ್ಟ್ ಇರುತ್ತೆ, ಅದನ್ನ ನಾವಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ಕರೆಕ್ಟ್ ನಲ್ಲಿ ಎಲ್ಲಿ ಕರೆಕ್ಟ್ ಇದೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ತೀವಿ. ಸೊ ಓಕೆನಾ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಏನಿರುತ್ತೆ, ಪ್ಯಾಸೇಜ್ ಇರುತ್ತೆ. ಎಸ್, ಸೊ 1 to 15th ವರೆಗೂ ಏನೇನ್ ನೋಡಿದ್ರಿ, ಇಡಿಯಮ್ಸ್ ಆಗಿರ್ಬೋದು, ಫ್ರೇಸ್ ರೀಪ್ಲೇಸ್ಮೆಂಟ್ ಆಗಿರ್ಬೋದು, ಆಂಟೋನಿಮ್, ಸಿನೋನಿಮ್, ಫಿಲ್ ಇನ್ ದ ಬ್ಲಾಂಕ್ಸ್, ಟೆನ್ಸ್ ಮೇಲೆ ಆಗಿರ್ಬೋದು, ಸಬ್ಸ್ಟಿಟ್ಯೂಟ್ ಮೇಲೆ, ಇಷ್ಟೆಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ಸಬ್ಸ್ಟಿಟ್ಯೂಟ್ ಮೇಲೆ ಕ್ವಶನ್ಸ್ ಬಂದಿತ್ತು ಈ ಕ್ವಶನ್ ಪೇಪರ್ ನಲ್ಲಿ. ಸೊ ನೆಕ್ಸ್ಟ್ ಆಫ್ಟರ್ 15 ಏನಿರುತ್ತೆ, ಪ್ಯಾಸೇಜ್ ಇರುತ್ತೆ. ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ 5 ಬ್ಲಾಂಕ್ಸ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ 5 ಬ್ಲಾಂಕ್ಸ್ ಕೊಟ್ಟಿದ್ರೆ 10 ಮಾರ್ಕ್ಸ್ ಪ್ಯಾಸೇಜ್ ಮೇಲೆ ಬಂದಿದೆ ಅಂತ ಅರ್ಥ. 4 ಬ್ಲಾಂಕ್ ಬಂದಿತ್ತು ಅಂತಂದ್ರೆ ಅಲ್ಲಿ 8 ಮಾರ್ಕ್ಸ್ ಫಾರ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿವರೆಗೂ ಇಷ್ಟು ಕ್ವಶನ್ ಪೇಪರ್ ನಲ್ಲಿ 5 ಬ್ಲಾಂಕ್ ಅನ್ನೇ ಕೊಟ್ಟಿದ್ದಾರೆ. ಸಮ್ ಟೈಮ್ಸ್ ಹಂಗೂ ಕೊಡ್ಬೋದು ಅವ್ರು. ಓಕೆ, ಸೊ ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾರೆ ನೋಡಿ. ಇನ್ ದ ಫಾಲೋವಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬಿನ್ ಡಿಲೀಟೆಡ್. ಓಕೆ, ಸಮ್ ವರ್ಡ್ಸ್ ಏನಾಗಿರ್ತಾವ, ಡಿಲೀಟ್ ಆಗಿರ್ತಾವ. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಅಂಡ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಈಚ್ ಬ್ಲಾಂಕ್. ಕೇರ್ಫುಲಿ ಆಗಿ ಪ್ಯಾಸೇಜ್ ಅನ್ನ ರೀಡ್ ಮಾಡಬೇಕು. ಸೊ ಆ ಬ್ಲಾಂಕಿಗೆ ಯಾವ ಸುಟೇಬಲ್ ಆಗುತ್ತೆ 4 ಆಪ್ಷನ್ಸ್ ನಲ್ಲಿ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಪ್ಯಾಸೇಜ್ ನೋಡಿ, ಇಲ್ಲಿ ಪ್ಯಾಸೇಜ್ ಅದ್ರ ಮೇಲೆ ಕೊಟ್ಟಿದ್ದಾರೆ ನೋಡೋಣ. ಒನ್ ಆಫ್ ದ ಗ್ರೇಟೆಸ್ಟ್ ಡ್ಯಾಶ್ ಟು ಟೆಕ್ಸ್ಟೈಲ್ಸ್. ಓಕೆ, ಜವಳಿಗಳ ಬಗ್ಗೆ ಹೇಳಿದ್ದಾರೆ ಇಲ್ಲಿ. ಒನ್ ಆಫ್ ದ ಗ್ರೇಟೆಸ್ಟ್ ಡ್ಯಾಶ್ ಟು ಟೆಕ್ಸ್ಟೈಲ್ ಈಸ್ ಲೈಟ್. ಓಕೆ, ಫಸ್ಟ್ ಬ್ಲಾಂಕ್ ಡಿಲೀಟ್ ಆಗಿದೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಬ್ಯೂಟೀಸ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ವಾರ್ನಿಂಗ್ಸ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಎಡಿಷನ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಥ್ರೆಡ್ಸ್. ಓಕೆ, ಸೊ ಆ ಬ್ಲಾಂಕಿಗೆ ಯಾವ ಸುಟೇಬಲ್ ಆಗುತ್ತೆ ನೋಡಿ. ಫಸ್ಟ್ ಆಗುತ್ತಾ, ಸೆಕೆಂಡ್ ಆಗುತ್ತಾ, ಥರ್ಡ್ ಆಗುತ್ತಾ ಅಥವಾ ಫೋರ್ತ್ ಆಗುತ್ತಾ ನೋಡಿ. ಓಕೆ, ಒನ್ ಆಫ್ ದ ಗ್ರೇಟೆಸ್ಟ್ ಥ್ರೆಡ್ಸ್, ಫೋರ್ತ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಯಾಕೆ ನೋಡಿ, ಥ್ರೆಡ್ಸ್ ಯಾಕೆ ಕರೆಕ್ಟ್ ಆಗುತ್ತೆ ಅಂತಂದ್ರೆ, ಟೆಕ್ಸ್ಟೈಲ್ ಈಗ ಒಂದು ದೊಡ್ಡ ಥ್ರೆಡ್ ಯಾವುದು ಅಂತಂದ್ರೆ ಲೈಟ್, ಬೆಳಕು. ಜವಳಿಗಳಿಗ ದೊಡ್ಡ ಥ್ರೆಡ್ ಯಾವುದು ಅಂತಂದ್ರೆ ಬೆಳಕು. ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ದಟ್ ಕ್ಯಾನ್ ಫೇಡ್ ಕಲರ್ ಅಂಡ್ ಕಾಸ್ ಕೆಮಿಕಲ್ ಅಂಡ್ ಫಿಸಿಕಲ್ ಡ್ಯಾಶ್ ಆಫ್ ಟೆಕ್ಸ್ಟೈಲ್ಸ್ ಫೈಬರ್ಸ್. ಓಕೆ, ಇದು ಒಂದು ಶಕ್ತಿಯ ರೂಪ ಅದ. ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂದ್ರೆ ಶಕ್ತಿಯ ಒಂದು ರೂಪ ಅದ ಅಂತ. ದಟ್ ಕ್ಯಾನ್ ಫೇಡ್ ಕಲರ್ ಅಂಡ್ ಕಾಸ್ ಕೆಮಿಕಲ್ ಅಂಡ್ ಫಿಸಿಕಲ್ ಡ್ಯಾಶ್ ಆಫ್ ಟೆಕ್ಸ್ಟೈಲ್ ಫೈಬರ್ಸ್. ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಆಗಿದೆ, ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಡಿಗ್ರಿಡೇಷನ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ಮೋರ್ಟಿಫಿಕೇಶನ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಡಿಸ್ಗ್ರೇಸ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಎಂಬ್ರೇಸ್ಮೆಂಟ್ ಅಂತಿದೆ. ಸೊ ಅಲ್ಲಿ ಎನರ್ಜಿ ಅಂದ್ರೆ ಶಕ್ತಿಯ ಒಂದು ರೂಪ ಅದ, ಮತ್ತದು ಬಣ್ಣವನ್ನ ಏನ್ ಮಾಡ್ತದ ಅಂತಂದ್ರೆ ಮಸಕಗೊಳಿಸ್ತದ. ಅಂಡ್ ಕಾಸ್ ಕೆಮಿಕಲ್ ಅಂಡ್ ಫಿಸಿಕಲ್ ಡಿಗ್ರಿಡೇಷನ್. ಡಿಗ್ರಿಡೇಷನ್ ಅಂತಂದ್ರೆ ಏನು, ಡಿಗ್ರಿಡೇಷನ್ ಅವನತಿ. ಓಕೆ, ಅದು ಏನ್ ಮಾಡುತ್ತೆ, ಮತ್ತ ಜವಳಿ ನಾರುಗಳಿರ್ತಾವಲ್ಲ, ಆ ಜವಳಿ ನಾರುಗಳಿಗ ಭೌತಿಕ ಮತ್ತು ರಾಸಾಯನಿಕ, ಫಿಸಿಕಲ್ ಅಂಡ್ ಕೆಮಿಕಲ್, ಭೌತಿಕ ಮತ್ತು ರಾಸಾಯನಿಕವಾಗಿ ಅವನತಿಯನ್ನ ಉಂಟು ಮಾಡ್ತದೆ. ಎದಕ್ಕ ಉಂಟು ಮಾಡ್ತದ ಅಂತಂದ್ರೆ ಜವಳಿ ನಾರುಗಳಿಗೆ.
ಲೈಟ್. ಓಕೆ, ಸೊ ಅದಕ್ಕೋಸ್ಕರ ಡಿಗ್ರಿಡೇಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, exposure to both natural and ultraviolet light can threaten the dash of the textiles. ಸೊ ಥರ್ಡ್ ಬ್ಲ್ಯಾಂಕ್ ಡಿಲೀಟ್ ಆಗಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ ಸೆನ್ಯೋರಿಟಿ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಓಲ್ಡ್ನೆಸ್, ಥರ್ಡ್ ಬಂದ್ಬಿಟ್ಟು ಡೆಕ್ಸ್ಟಾರಿಟಿ ಅಂಡ್ ಫೋರ್ತ್ ಬಂದ್ಬಿಟ್ಟು ಲ್ಯಾಂಗ್ವಿಟಿ. ಓಕೆ, ಸೊ ಆ ಥರ್ಡ್ ಬ್ಲ್ಯಾಂಕ್ ಯಾವುದು ಆಪ್ಷನ್ ಸುಟೇಬಲ್ ಆಗುತ್ತೆ ನೋಡಿ. ಫಸ್ಟ್ ಆಗುತ್ತಾ, ಸೆಕೆಂಡ್ ಆಗುತ್ತಾ, ಥರ್ಡ್ ಆಗುತ್ತಾ ಅಥವಾ ಫೋರ್ತ್ ಆಗುತ್ತಾ ನೋಡಿ. ಯಾವ್ದಾಗುತ್ತೆ? ಎಸ್, ಲ್ಯಾಂಗ್ವಿಟಿ. ಓಕೆ, ಎಕ್ಸ್ಪೋಸರ್ ಟು ಬೋತ್ ನ್ಯಾಚುರಲ್ ಮೀನ್ಸ್ ನೈಸರ್ಗಿಕ ಮತ್ತು ಅಲ್ಟ್ರಾವೈಲೆಟ್ ಲೈಟ್ ಅಂದ್ರೆ ನೆರಳಾತೀತ ಬೆಳಕಿಗೆ ಎರಡಕ್ಕೂ ಒಡ್ಡಿಕೊಳ್ಳುವುದರಿಂದ ಅದು ಜವಳಿ ದೀರ್ಘ ಆಯುಷ್ಯಕ್ಕೆ. ಲ್ಯಾಂಗ್ವಿಟಿ ಅಂತಂದ್ರೇನು? ದೀರ್ಘ ಆಯುಷ್ಯ. ಓಕೆ, ಸೊ ಜವಳಿಯ ಒಂದು ದೀರ್ಘ ಆಯುಷ್ಯಕ್ಕೆ ಧಕ್ಕೆ ತರಬಹುದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಲೈಟ್ ಡ್ಯಾಮೇಜ್ ಆಕರ್ಸ್ ಪ್ರೋಗ್ರೆಸಿವ್ಲಿ. ಅದು ಲೈಟ್ ಏನಾಗುತ್ತೆ, ಪದೇ ಅಂತಂದ್ರೆ ಪ್ರೋಗ್ರೆಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಯು ಮಸ್ಟ್ ಹ್ಯಾವ್ noticed at home that the most faded floats of curtain are the first to dash and fall apart. ಓಕೆ, ಇಲ್ಲಿ ಫೋರ್ತ್ ಬ್ಲ್ಯಾಂಕ್ ಡಿಲೀಟ್ ಆಗಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಡಿಸ್ಟಿಲ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಡಿಸೋಲೇಟ್ ಅಂತಿದೆ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಶೇಡ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಇರಿಟೇಟ್. ಸೊ ಇರೇಟ್ ಅಂತಿದೆ, ಸಾರಿ ಇರಿಟೇಟ್ ಅಲ್ಲ, ಇರೇಟ್ ಅಂತಿದೆ. ಸೊ ಈ ಫೋರ್ತ್ ಬ್ಲ್ಯಾಂಕಿಗೆ ಯಾವ್ದು ಕರೆಕ್ಟ್ ಆಗುತ್ತೆ? ಅಲ್ಲಿ ನೀವು ಈಗಾಗಲೇ ಮನೆಯಲ್ಲಿ ನೋಡಿರ್ಬೋದು ಅಂತ ಹೇಳಿದಾರೆ, ಅಂದ್ರೆ ಅದು ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಎಸ್, ಸೊ ಅಲ್ಲಿ ಪಾಸ್ಟ್ ಟೆನ್ಸ್ ಬಂದಿದೆ ಅಂದ್ರೆ ಇಲ್ಲಿ ಇಡಿ ಫಾರ್ಮ್ ಬರಬೇಕು. ಈ 4 ಆಪ್ಷನ್ಸ್ ನಲ್ಲಿ ಇಡಿ ಫಾರ್ಮ್ ಎಲ್ಲಿದೆ? ಥರ್ಡ್ ನಲ್ಲಿದೆ, ಶೇರ್ಡ್. ಸೊ ಅದಕ್ಕೋಸ್ಕರ ಶೇಡ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಫೇಡಿಂಗ್ ಆಫ್ ಕಲರ್ಸ್ ಅಂಡ್ ಅಲ್ಟ್ರೇಷನ್ಸ್ ಆಫ್ hues are the dash easy to detect signs of light damage. ಓಕೆ, ಫಿಫ್ತ್ ಬ್ಲ್ಯಾಂಕ್ ಡಿಲೀಟ್ ಆಗಿದೆ. ಯಾವ್ದು ಕರೆಕ್ಟ್ ಆಗುತ್ತೆ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅರ್ಲಿಯೆಸ್ಟ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಪ್ರಾಂಪ್ಟ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಪ್ರಿಮೇಚರ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಫಾರ್ಮರ್ ಅಂತಿದೆ. ಸೊ ಅವ್ರೇನ್ ಹೇಳಿದಾರ? ಫೇಡಿಂಗ್ ಆಫ್ ಕಲರ್ಸ್ ಅಂಡ್ ಅಲ್ಟ್ರೇಷನ್ಸ್ ಆಫ್ ಹ್ಯೂಸ್ ಆರ್ ದ ಅರ್ಲಿಯೆಸ್ಟ್. ಓಕೆ, ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅರ್ಲಿಯೆಸ್ಟ್ ಈಸಿ ಟು ಡಿಟೆಕ್ಟ್ ಸೈನ್ ಆಫ್ ಲೈಟ್ ಡ್ಯಾಮೇಜಸ್. ಲೈಟ್ ಡ್ಯಾಮೇಜಸ್ ನಿಂದ ಏನಪ್ಪಾ ಅಂತಂದ್ರೆ ಈಸಿಯಾಗಿ ಅದನ್ನ ನಾವು ಡಿಟೆಕ್ಟ್ ಮಾಡಬಹುದು, ಆ ಸೈನ್ಸ್ ಗಳನ್ನ ನಾವು ಡಿಟೆಕ್ಟ್ ಮಾಡಬಹುದು. ಅದಕ್ಕೋಸ್ಕರ ಅರ್ಲಿಯೆಸ್ಟ್ ಅಂದ್ರೆ ಬೇಗನೆ. ಸೊ ಬೇಗನೆ ಲೈಟ್ ಡ್ಯಾಮೇಜಸ್ ನಿಂದ ಏನಪ್ಪಾ ಅಂತಂದ್ರೆ ಸೈನ್ಸ್ ಗಳನ್ನ ನಾವು ಡಿಟೆಕ್ಟ್ ಮಾಡಬಹುದು ಅಂತ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರ, ಪ್ರತಿ ಬ್ಲ್ಯಾಂಕಿಗೂ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಬ್ಲ್ಯಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಬರುತ್ತೆ, ಅವ್ರ 8 ಮಾರ್ಕ್ಸ್ ಏನಪ್ಪಾ ಅಂತಂದ್ರೆ ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಬರುತ್ತೆ. ಓಕೆ, ಈ ಕ್ವಶನ್ ಪೇಪರ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ಹೇಳಿ, ಅದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.